ನಮಸ್ತೆ, ಗುಡ್ ಮಾರ್ನಿಂಗ್. ನಾನು ಇವತ್ತು ತೋಟದ ಹತ್ರ ಹೋಗ್ಬೇಕಾಗಿತ್ತು, ಅದಕ್ಕೆ ಹೊರಡೋವಾಗ ಹಂಗೆ ಎಲ್ಲಿಂದ ಹೋಗ್ತಾಯಿದ್ದೀನಿ ಅನ್ನೋದನ್ನ ತೋರಿಸ್ಕೊಂಡು ಹೋಗೋಣ ಅಂತ ಇದು ಮಾಡಿದೆ. ಕುಂಬಳಗೂಡಲ್ಲಿ ಸ್ಟಾರ್ಟ್ ಮಾಡಿದೆ. ಕುಂಬಳಗೂಡಿಗೆ ಬಂದಾದ್ಮೇಲೆ ಮರ್ತೋಗಿದೆ. ಆಮೇಲೆ ಕುಂಬಳಗೂಡಿಂದ ಹೋಗ್ತಾಯಿದ್ದೆ. ಹಂಗೆ ಗಾಡಿಗೆ ಒಂದು ಸ್ವಲ್ಪ ಪೆಟ್ರೋಲ್ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಪೆಟ್ರೋಲ್ ಹಾಕಿಸೋಣ ಅಂದ್ಬಿಟ್ಟು ಬಂಕ್ ಹತ್ರ ಹೋದೆ. ಬಂಕ್ ಹತ್ರ ಪೆಟ್ರೋಲ್ ಇರಲಿಲ್ಲ. ಅವನು ಅಲ್ಲಿಂದನೇ ಸಿಗ್ನಲ್ ಕೊಟ್ಬಿಟ್ಟ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ಲ ಅಂತ. ಅದಕ್ಕೆ ಹಂಗೆ ಅಲ್ಲಿಂದನೇ ರಿಟರ್ನ್ ತೊಗೊಂಡು ತೋಟದ ಹತ್ರ ಹೋಗ್ತಾಯಿದ್ದೆ. ಹಿಂಗೆ ನಮ್ಮ ರಿಲೇಟಿವ್ ಒಬ್ಬರು ಕುರಿ ಹೊಡ್ಕೊಂಡು ಹೋಗ್ತಾಯಿದ್ರು. ಹಂಗೆ ಅದನ್ನೆಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋದೆ. ತೋಟದ ಹತ್ರ ಹೋದೆ. ಹಸುಗೆ ಅದು ಏನೋ ಒಂದು ಇದಾಗಿದ್ದು, ಸಣ್ಣದಾಗಿತ್ತು, ಅದು ದೊಡ್ಡದಾಗ್ಬಿಟ್ಟೈತೆ. ಅದನ್ನ ನೋಡೋಕ್ಕೋಸ್ಕರ ಅರ್ಜೆಂಟಾಗಿ ಹೋದೆ. ಅದಾದಮೇಲೆ ಅದಕ್ಕೆ ಔಷಧಿ ಯಾರೋ ಡಾಕ್ಟ್ರು ಇಂಜೆಕ್ಷನ್ ಹಾಕ್ಬಿಟ್ಟು ಹೋಗಿದ್ರು. ಅದಕ್ಕೇ ಔಷಧಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡಾಕ್ಟ್ರು ಹೇಳಿದ್ದಿದ್ದು ಔಷಧಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಮಾಡಿಕೊಂಡೆ. ಅದು ಔಷಧಿ ಬಂದು ಬಾರ್ ಸೋಪ್ ಅಂತ ಬರುತ್ತಲ್ಲ, ಬಾರ್ ಸೋಪನ್ನ ಎರೆದ್ಬಿಟ್ಟು ಅದಕ್ಕೆ ಸುಣ್ಣ ಒಂದು ಸ್ವಲ್ಪ ಸುಣ್ಣ ಹಾಕ್ಕೊಂಡು, ಸ್ವಲ್ಪ ಅದಕ್ಕೆ ಈ ಮೊಟ್ಟೆಯಲ್ಲಿ ಯೆಲ್ಲೋ ಕಲರ್ದು ಬರುತ್ತೆ ಗೊತ್ತಾ, ಬರೀ ಯೆಲ್ಲೋನ ತೆಗೆದುಬಿಡ್ಬೇಕು. ಬರೀ ವೈಟ್ ಕಲರ್ದು ಮಾತ್ರ ಮೊಟ್ಟೆ ಹಾಕ್ಕೊಬೇಕು. ಅದರಲ್ಲಿ ವೈಟ್ ಕಲರ್ದು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಂತೆ. ಅದನ್ನು ಆ ಯೆಲ್ಲೋನ ತೆಗೆದುಬಿಡ್ತೀನಿ. ಮೊದಲು ಹಾಕ್ಕೊಂಡೆ, ಅದಾದಮೇಲೆ ಕೈಯಲ್ಲಿ ಯೆಲ್ಲೋನ ಎತ್ಕೊಂಡು ಅದನ್ನು ಅದು ನನಗೂ ಗೊತ್ತಿರಲಿಲ್ಲ, ಡಾಕ್ಟ್ರು ಹೇಳಿದ್ದಿದ್ದು ಅದನ್ನು ಯೆಲ್ಲೋ ಹಾಕ್ಬಾರ್ದು ಅಂತ. ಅದಕ್ಕೋಸ್ಕರ ಯೆಲ್ಲೋನ ತೆಗೆದ್ಬಿಟ್ಟು ಅದು ಸುಣ್ಣ ಮತ್ತು ಸಿಕ್ಕಾಪಟ್ಟೆ ಕೈ ಉರಿ ಬಂದ್ಬಿಟ್ಟಿತ್ತು. ಅದನ್ನೆಲ್ಲ ಕಲಿಸ್ಕೊಂಡು ಅದಕ್ಕೆ ಇದು ಮಾಡಬೇಕಂತೆ. ಅದು ಫುಲ್ ಗಟ್ಟಿ ಆಗೋಯಿತು. ಅದನ್ನು ಫುಲ್ಲು ಇದು ಮಾಡಿದೆ. ಅದು ಫುಲ್ಲು ಇವಾಗ ಕಮ್ಮಿ ಆಗಿದೆ, ಪರವಾಗಿಲ್ಲ. ಇವಾಗ ಇದನ್ನು ಸವರ್ಬಿಟ್ಟು ಫುಲ್ಲು ಹೆವಿ ಊತ ಬಂದ್ಬಿಟ್ಟಿತ್ತು ಅದು. ಅದಕ್ಕೆ ಮೊದಲು ಇಂಜೆಕ್ಷನ್ ಮಾಡ್ಬಿಟ್ಟು ಹೋಗಿದ್ರು ನಾನು ಬರೋ ಅಷ್ಟಕ್ಕೆ. ಆಮೇಲೆ ನಾನು ಔಷಧಿನೆಲ್ಲ ಸವರಿ ನೋಡಿ, ಈಗ ಈ ಥರ ಸವರಬೇಕು. ಈ ಥರ ಸವರಾದ್ಮೇಲೆ ಬೆಳಗ್ಗೆ ಸಾಯಂಕಾಲ 2 ಟೈಮು ಸವರಬೇಕು. ನೋಡಿ, ಈ ಥರ ಸವರಿದ್ರೆ ಹಿಂಗಿರುತ್ತೆ ಫುಲ್ಲು. ಇದಾದಮೇಲೆ ಹಸುಗಳು ಹುಲ್ಲಾಕ್ಬಿಟ್ಟು ನನಗೂ ಟೈಮ್ ಆಗೋಗಿತ್ತು, ಕೆಲಸ ಇತ್ತು. ಅದಕ್ಕೆ ಹೊರಡೋಣ ಅಂದ್ಬಿಟ್ಟು ನಮ್ಮ ಊರಿಗೆ ಹುಲ್ಲು ಹಾಕೋಣ ಅಂದ್ಬಿಟ್ಟು ಹುಲ್ಲೆತ್ಕೊಂಡು ಬಂದು ಹುಲ್ಲು ಅದು ನೋಡ್ತಾಯಿತ್ತು ಆಲ್ರೆಡಿ, ಆಗಲೇ ಏನು ಹಾಕ್ಲಿಲ್ವಲ್ಲ ಅಂತ. ಅದಕ್ಕೆ ಮುಂಚೆ ಹಾಕಿದೆ ಒಂದು ಸಲ, ನಮ್ಮಪ್ಪ ಹಾಕಿದ್ರು. ನಾನು ಆಮೇಲೆ ತಿರ್ಗಿ ಇನ್ನೊಂದು ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ಇವತ್ತು ವೀಡಿಯೋ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಎಲ್ಲೋ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಹೊರಟೆ. ನನ್ನ ಫ್ರೆಂಡ್ಗೆ ಫೋನ್ ಮಾಡಿದೆ. ಹಂಗೇ ಹೋಗ್ತಾ ರೈಡಲ್ಲಿ ಹಿಂಗೆ ಹೋಗ್ತಾ ಫೋನ್ ಮಾಡಿಕೊಂಡು ಹಿಂಗೆ ಹೋಗ್ತಾ ಎಲ್ಲಿಗೋ ಹೋಗೋದು ಅಂತ ಯೋಚನೆ ಮಾಡಿಕೊಂಡು ಹೋಗ್ತಾಯಿದ್ದೆ. ಆನ್ ದ ವೇ ಹೋಗೋಣ ಅಂತ ಹೋಗ್ತಾ ಇದ್ದಾಗ ಯೋಚನೆ ಮಾಡಿದೆ, ರಾಮನಗರ ಕಡೆ ಹೋಗೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಅಂದ. ಹಂಗೆ ರಾಮನಗರಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅದೇ ರೋಡಲ್ಲೇ ಹೋಗ್ತಾಯಿದ್ದೆ. ಅವನು ಆಲ್ರೆಡಿ ಅಲ್ಲಿ ಇದ್ದೀನಿ, ಬಾ ನೀನು ಅಂತ ಅಂದ. ನಾನು ಸರಿ ಆಯಿತು ಬರ್ತೀನಿ ಅಂದ್ಬಿಟ್ಟು ಹಂಗೆ ಹೋದೆ. ರಾಮನಗರದ ಹತ್ರ SRS ಅಂತ ಇದೆ, ಅಲ್ಲಿ ಪಾರ್ಥಾವರಿ ವೀಡಿಯೋ ಮಾಡೋಣ ಅಂತ ಹೋದ. ಪಾರ್ಥಾವರಿ ಇದೆ ಇಲ್ಲಿ, ಪಾರ್ಥಾವರಿ ವೀಡಿಯೋ ಮಾಡೋಣ ಅಂತ ಹೋಗಿ ಅವರು ಇದೇ ಪಾರ್ಥಾವರಿ, ಅವ್ರ ಹೆಸರು ಶಿವಲಿಂಗ ಸ್ವಾಮಿ. ನನಗೆ ಗೊತ್ತಿರಲಿಲ್ಲ, ಅವ್ರ ಹೆಸರು ಪಾರ್ಥ ಅಂದ್ಕೊಂಬಿಟ್ಟಿದೆ. ಅದ್ರ ವೀಡಿಯೋ ಮಾಡೋಣ ಅಂತ ಹೋಗಿ ನೆಕ್ಸ್ಟು ವೀಡಿಯೋ ಸ್ಟಾರ್ಟ್ ಮಾಡ್ದು.